ಅರ್ಧ ದೂರದಷ್ಟು ಬಂದ್ವಿ. ಎಲ್ಲರಿಗೂ ಸುಸ್ತಾಗ್ಬಿಟ್ಟಿತ್ತು. ಇಲ್ಲಿ ನೋಡಿ, ಇದು ಕುಡಿಯೋಕ್ಕೆ ನೀರನ್ನ ನೋಡ್ತಾ ಇದೆಯೋ ಅಥವಾ ಆಟ ಆಡ್ತಾ ಇದೆಯೋ ಗೊತ್ತಿಲ್ಲ, ಬಾಟಲ್ ಇಟ್ಕೊಂಡು ಚೆಕ್ ಮಾಡ್ತಾ ಇದೆ. ನಮ್ಮ ಆಂಟಿ ಕೂತಿದ್ರು, ಆಂಟಿ ತಲೆಯಿಂದ ಹೂವು ಕಿತ್ಕೊಂಡು ತಿಂತಾಯಿದೆ. ಇದು ಹಶ್ವಾಗಿ ತಿಂತಾ ಇದೆ ಅನಿಸುತ್ತೆ. ನಾವು ಕಾಯಿ ಮತ್ತು ಬಾಳೆಹಣ್ಣು ಎಲ್ಲ ಹಾಕಿದ್ವಿ, ಅದನ್ನು ತೊಗೊಳ್ಳಿಲ್ಲ. ಅದಕ್ಕೆ ನಮ್ಮ ತಲೆಯಲ್ಲಿದ್ದ ಹೂವನ್ನೆಲ್ಲ ಅದಕ್ಕೆ ಕೊಟ್ವಿ, ತಿಂತಾ ಇದೆ. ಅದಾದಮೇಲೆ ನೋಡಿ, ಇಲ್ಲಿ ನಮ್ಮ ಆಂಟಿ ಮುಂದೆನೇ ಕೂತ್ಕೊಂಡು ಆಟ ಆಡ್ತಾ ಇದೆ. ಅದು ವ್ಯೂ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಿಲ್ಡಿಂಗ್ಗಳೆಲ್ಲ ಸಣ್ಣ ಸಣ್ಣ ಅಕ್ಕಿ ಥರ ಕಾಣಿಸ್ತಾ ಇದೆ. ಇಲ್ಲಿ ಅಕ್ಕಿ ಪಕ್ಷಿಗಳ ಥರ ಕಾಣಿಸ್ತಾ ಇದೆ. ತುಂಬಾ ಮೇಲೆ ಇದೆ ಇದು ಸಿದ್ರ ಬೆಟ್ಟ, ತುಂಬಾ ದೊಡ್ಡದಿದೆ. ಇಲ್ಲಿ ಈಶ್ವರನ ಪೇಂಟಿಂಗ್ ಸಹ ಮಾಡಿದರು, ಚೆನ್ನಾಗಿ ಮಾಡಿದ್ದಾರೆ. ಫೈನಲಿ ನಾವು ಮೇಲೆ ಬಂದ್ವಿ. ಇಲ್ಲಿ ಒಳಗಡೆ ಹೋಗ್ತಾ ಇದ್ದರೆ ನೋಡಿ, ದರ್ಶನಕ್ಕೆ ದಾರಿ ಅಂತ ಹಾಕಿದ್ದಾರೆ, ಇಲ್ಲಿ ಹೋಗಬೇಕು. ಇಲ್ಲಿ ಗಂಟೆ ಎಲ್ಲ ಓಡ್ಕೊಂಡ್ವಿ, ನಾವು ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದರ ಪ್ರಸಿದ್ಧಿ ಏನಂತ ಅಂದರೆ, ಇಲ್ಲಿನ ವಿಶೇಷತೆ ಏನಂತ ಅಂದರೆ, ಒಳಗಡೆ ಹೋದ್ಮೇಲೆ ಪ್ರತಿಯೊಬ್ಬರಿಗೂ 5 ಚಮ್ ನೀರು ಹಾಕ್ತಾರೆ. ನೀರು ಹಾಕ್ಕೊಂಡೇ ನಾವು ಹೋಗಬೇಕು, ಹಾಗೇ ಹೋಗೋಂಗಿಲ್ಲ. ಅಟ್ಲೀಸ್ಟ್ ಮುಖನಾದರೂ ತೊಳ್ಕೊಂಡು ಹೋಗಬೇಕು. ಇಲ್ಲಿನ ಬೆಟ್ಟದ ಗಿಡಮೂಲಿಕೆಗಳು ಏನಿದಾವೋ ಆ ನೀರಲ್ಲಿ ಸೇರಿಕೊಂಡು ಒಳ್ಳೆಯದಾಗುತ್ತೆ ಅನ್ನೋದು ಕೆಲವರು ಹೇಳ್ತಾರೆ. ಹಾಗೆಯೇ ಇಲ್ಲಿ ಎಷ್ಟೋ ಜನ ನೀರನ್ನ ತೊಗೊಂಡೋಗ್ತಾರೆ, ಕುಡಿತಾರೆ. ದೇವಸ್ಥಾನಗಳಿಗೆ ವಿಗ್ರಹಗಳನ್ನು ತೊಳೆಯೋದಕ್ಕೂ ಸಹ ತೊಗೊಂಡೋಗ್ತಾರೆ. ತೊಗೊಂಡೋಗ್ತಾಯಿದ್ರು ಎಷ್ಟೋ ಜನ. ನಾವು ಬಂದಾಗೆಲ್ಲ ತೊಗೊಂಡೋಗ್ತೀವಿ. ಯಾಕೆ ಅಂದರೆ ಆ ಗಿಡಮೂಲಿಕೆಗಳ ಔಷಧಿ ಗುಣ ನೀರಿನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಕುಡಿದ್ರೂ ಸಹ ಎಷ್ಟೊಂದು ಕಾಯಿಲೆಗಳು ವಾಸಿ ಆಗ್ತವೆ ಅಂತ ಹೇಳ್ತಾರೆ. ನಾವು ಇದಕ್ಕೆ ಆಲ್ರೆಡಿ ಬರ್ತಾ ಇರೋದು 4ನೇ ಸತಿ. ನಾವಿಲ್ಲಿ ನೀರು ಇಸ್ಕೊಂಡು ನೆಕ್ಸ್ಟು ಕೆಳಗಡೆ ಬಂದ್ವಿ. ದೇವರ ಫೋಟೋ ಎಲ್ಲ ತೆಗಿಯಕ್ಕೆ ಬಿಡಲಿಲ್ಲ ಅಲ್ಲಿ. ಇಲ್ಲಿಂದ ಕೆಳಗಡೆ ಬಂದರೆ ಇಲ್ಲಿ ಒಬ್ಬರು ಭಜನೆ ಮಾಡ್ತಾಯಿದ್ರು, ಕೇಳಿಸ್ಕೊಬನ್ನಿ. ಕೆಳಗಡೆ ಬರ್ತಾ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನಾವು ಕೆಳಗಡೆ ಬಂದ್ವಿ. ಅಲ್ಲಿಂದ ಬಂದು ಎಲ್ಲರೂ ಪ್ರಸಾದ ತೊಗೊಂಡು ಇಲ್ಲಿಂದ ನಾವು ತಿಂದು ಹೊರಟಿದ್ದು ಗೊರವನಹಳ್ಳಿ ದೇವಸ್ಥಾನಕ್ಕೆ. ಇಲ್ಲಿ ಗೊರವನಹಳ್ಳಿ ದೇವಸ್ಥಾನ ಎಲ್ಲರಿಗೂ ಗೊತ್ತಿರೋಂತೆ ಲಕ್ಷ್ಮೀ ದೇವಿಯ ವಾಸಸ್ಥಾನ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಲಕ್ಷ್ಮೀ ದೇವಿಯ ಪ್ರಸಿದ್ಧಿ ಜಾಸ್ತಿ ಇದೆ. ಇಲ್ಲಿಂದ ನಾವು ಹೊರಟಿದ್ದು ತೀತಾ ಡ್ಯಾಮ್ ಇರೋದು ಇಲ್ಲೇ ಗೊರವನಹಳ್ಳಿ ದೇವಸ್ಥಾನದಲ್ಲೇ. ಇದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ, ಹೋಗಿ ನೋಡ್ಕೊಬನ್ನಿ. ಗೊರವನಹಳ್ಳಿಗೆ ಹೋದಾಗ ಅಲ್ಲೇ ಪಕ್ಕದಲ್ಲೇ ಇದೆ, ಗೊರವನಹಳ್ಳಿಲೇ ಇರೋದು. ಇಲ್ಲಿಂದ ನಾವು ಹೊರಟಿದ್ದು ದೇವರಾಯನ ದುರ್ಗ ದೇವಸ್ಥಾನಕ್ಕೆ. ಬಟ್ ನಾವು ಹೋಗೋ ಅಷ್ಟೊತ್ತಿಗೆ ಮೇಲ್ಗಡೆ ಕ್ಲೋಸ್ ಆಗಿಬಿಟ್ಟಿತ್ತು. ಬಟ್ ಕೆಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು, ಹಾಗೆಯೇ ನೋಡಿಕೊಂಡು ಬಂದ್ವಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.